ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಖಿ ನಿನಗಾಗಿ. ಫ್ರೆಂಡ್ಸ್, ಈಗ ಟೈಮ್ ಬಂದು 5 ಗಂಟೆ ಆಗ್ತಾ ಬಂದಿದೆ ಟೈಮ್. ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ದಿನ ಬಂದು ಮಂಗಳವಾರ, ಟ್ಯೂಸ್ಡೇ ಇವತ್ತು. ಸೊ ತುಂಬ ದಿನಗಳಾಗಿತ್ತು ಆ ವ್ಲಾಗ್ನ ಮಾಡಿ. ಸೊ ಆ ಕಾರಣಕ್ಕಾಗಿ ಈ ದಿನ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಂದ ಈ ವ್ಲಾಗ್ನ ಮಾಡ್ತಿದ್ದೀನಿ ನಾನು. ಸದ್ಯಕ್ಕೆ ಈಗ ಟೀಗೆ ಇಟ್ಟಿದ್ದೀನಿ, ಟೀ ಕುಡಿಯೋಣ ಅಂತ. ನಮ್ಮ ಅತ್ತೆಯವರೆಲ್ಲ ಹೊರಗಡೆ ಇದ್ದಾರೆ. ಸೊ ಅವ್ರಿಗೆಲ್ಲ ಸಹ ಕೂಡ ಟೀ ಬೇಕಾಗುತ್ತೆ. ಈ ಟೈಮಲ್ಲಿ ನಾವು ಟೀ ಕುಡಿತೀರಿ. ಸೊ ಆ ಕಾರಣಕ್ಕೆ ಇಂಡಕ್ಷನ್ ಸ್ಟವ್ ಮೇಲೆ ಟೀ ಮಾಡ್ಕೊಳ್ತಾ ಇದ್ದೀನಿ. ಟೀ, ಕಾಫಿ ಆ್ಯಂಡ್ ಬಿಸಿನೀರು ಏನಾದರೂ ಬೇಕಂದಲ್ಲಿ ನಾನು ಇಂಡಕ್ಷನ್ ಸ್ಟವ್ನ ಯೂಸ್ ಮಾಡ್ಕೊಳ್ತೀನಿ. ಈ ಕಡೆ ಕತ್ಲು ಇಂಡಕ್ಷನ್ ಸ್ಟವ್ ಮೇಲೆ ಮಾಡ್ಕೊಳ್ತೀನಿ. ಸೊ ಮಧ್ಯಾಹ್ನ ಬಂದು ನೂಡಲ್ಸ್ ಮಾಡಿದ್ದೆ ಮಕ್ಕಳಿಗೆ. ಸೊ ನೂಡಲ್ಸ್ ರೆಸಿಪಿನ ಸಹ ಕೂಡ ನಿಮಗೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಅಲ್ಲದೆ ಮತ್ತೆ ನಿನ್ನೆ ನಾನು ರಸಮ್ ಮಾಡಿದ್ದೆ, ಜೀರಿಗೆ ರಸಮ್. ಹೌದು, ಜೀರಿಗೆ ರಸಮ್ ಮಾಡಿದ್ದೆ. ಜೀರಿಗೆ ರಸಮ್ ಸಹ ಕೂಡ ಈ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದರ ಜೊತೆಗೆ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೆ. ಸೊ ಆ ಪ್ರಾಡಕ್ಟ್ಸ್ ಯಾವುದ್ಯಾವುದು ಅಂತ ಸಹ ಕೂಡ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬಾ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಈ ವಿಡಿಯೋ ಅಂತ ಹೇಳ್ತಾ, ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್. ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲದೇ ಪಕ್ಕದಲ್ಲೇ ಒಂದು ನೋಟಿಫಿಕೇಷನ್ ಬೆಲ್ಲಿರುತ್ತೆ, ಅದನ್ನು ಸಹ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅನ್ನೋದಾದರೆ, ನೀವೇನಾದರೂ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿಲ್ಲ ಅನ್ನೋದಾದರೆ, ನಾನು ಹಾಕುವಂತಹ ಪ್ರತಿಯೊಂದು ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ಸ್ ನಿಮಗೆ ಬರೋದಿಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಆದಷ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಸಹ ಕೂಡ ಆನ್ ಮಾಡಿ ಇಟ್ಕೊಂಡ್ರೆ ನಾನು ಮುಂದೆ ಹಾಕುವಂತಹ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವ್ರಿಗೂ ಬರುತ್ತೆ. ಫಸ್ಟ್ ನೀವೇ ನೋಡ್ಬೋದು. ಸದ್ಯಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನನ್ನ ಮಕ್ಕಳಿಬ್ರು ಮೊಬೈಲ್ ನೋಡ್ತಿದ್ದಾರೆ ಸದ್ಯಕ್ಕೆ. ಹೊರಗಡೆ ಎಲ್ಲನೂ ಬಟ್ಟೆಗಳೆಲ್ಲ ಹಾಕಿದ್ದೀನಿ. ಸೊ ಬಟ್ಟೆಗಳೆಲ್ಲ ತೊಗೊಂಬಂದು ಮಡ್ಚಿಡಬೇಕು. ಬಟ್ಟೆಗಳು ತುಂಬ ಇದೆ, ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಬಟ್ಟೆಗಳೆಲ್ಲ ಸ್ವಲ್ಪ ಬಿಸಿಲಿದೆ ಇವತ್ತು. ನೋಡ್ಬೋದು ಬಿಸಿಲು ಯಾವ ರೀತಿ ಹೊಡಿತಿದೆ, ಕಿಟಕಿನಲ್ಲಿ ಕಾಣಿಸ್ತಾನೆ ಇಲ್ಲ ಏನೂ. ಸೊ ಆ ರೀತಿ ಇದೆ ಬಿಸಿಲು. ನೋಡೋಣ. ನೆಕ್ಸ್ಟು ನೋಡ್ತಿರ್ಬೋದು, ನಾನು ಆನ್ಲೈನಲ್ಲಿ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದೆಲ್ಲ ಬಂದಿತ್ತು. ಸೊ ಆ ಕಾರಣಕ್ಕಾಗಿ ಅದನ್ನು ಸಹ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇದೇನು ಅಂದ್ಕೊಂಡಿರ್ಬೋದು, ಇದು ಕುಷನ್ ಕವರ್ಸ್. ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದೆ. ಕುಷನ್ಸ್ಗೆಲ್ಲ ಸಹ ಕೂಡ ಕವರ್ಸ್ ಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. 5 ಡಿಫ್ರೆಂಟ್ಸ್ ಕಲರ್ಸ್ ಇತ್ತು. ನೋಡ್ಬೋದು, ಆರೆಂಜ್ ಆಗಿರ್ಬೋದು, ಒಂದು ರೀತಿ ಕ್ರೀಮ್ ಕಲರ್ ಆಗಿರ್ಬೋದು, ರೆಡ್ ಕಲರ್ ಆಗಿರ್ಬೋದು. ನೋಡ್ಬೋದು, ಇದಕ್ಕೆ ಜಿಪ್ ಸಹ ಕೂಡ ಬಂದಿದೆ. ಅದರಲ್ಲಿ ನಾವು ಕುಷನ್ಸ್ನ ಸಹ ಕೂಡ ಹಾಕಿ ಇಡ್ಬೋದು. ಇಲ್ಲ ಅನ್ನೋದಾದರೆ ನೀವು ಕುಷನ್ಗೆ ಬರುತ್ತಲ್ವ ಕಾಟನ್ನು, ಅದನ್ನು ಸಹ ಕೂಡ ಹಾಕಿಡ್ಬೋದು. ಪಿಂಕ್ ಕಲರ್ ಆಗಿರ್ಬೋದು, ಪರ್ಪಲ್ ಕಲರ್ ಆಗಿರ್ಬೋದು. ನಿಜವಾಗ್ಲೂ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಕ್ವಾಲಿಟಿ ವೈಸ್ ಸಹ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡ್ಬೋದು, ಜಿಪ್ ಸಹ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಬೇಕಾದರೆ ನೀವು ಕಾಟನ್ನ ಸಹ ಕೂಡ ಹಾಕಿ ಇಡ್ಬೋದು. ಇಲ್ಲ ಅನ್ನೋದಾದರೆ ಕುಷನ್ಸ್ನ ಸಹ ಕೂಡ ನೀವು ಹಾಕಿ ಜಿಪ್ ಹಾಕಿ ಇಟ್ಟರೆ ಸಾಕು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಪ್ರೈಸ್ ವೈಸ್ ನನಗೆ ತುಂಬಾ ಅಂದರೆ ತುಂಬಾ ಕಡಿಮೆ ಬೆಲೆ ಅನಿಸ್ತು. ಸೊ ಆ ಕಾರಣಕ್ಕಾಗಿ ನಾನು ತೆಗೆದುಕೊಂಡೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ದೊಡ್ಡದಾಗಿ ಕುಷನ್ಸು ಎಲ್ರಿಗೂ ಗೊತ್ತಿರುತ್ತೋ ಯಾವ ಸೈಜಲ್ಲಿರುತ್ತೋ ಅದೇ ಸೈಜಲ್ಲಿರುತ್ತೆ ಸಹ ಕೂಡ ಅದೂ ಕವರ್ಸು. ನೆಕ್ಸ್ಟು ನೋಡ್ಬೋದು, ನಾನು ಬುದ್ಧ ಐಡಲ್ಸ್ ತೊಗೊಂಡಿದ್ದೆ. 4 ಬರುತ್ತೆ. ತುಂಬಾ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಕಾರಲ್ಲಿ ಇಡೋದಕ್ಕೆ ತೊಗೊಂಡಿದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ ಅನ್ನಿಸ್ತು. ನನಗೆ ತುಂಬ ಇಷ್ಟ ಆಯಿತು. ಸೋಕೇಶಲ್ಲಿ ಇಡೋರು ಸೋಕೇಶಲ್ಲಿ ಸಹ ಕೂಡ ಇಡ್ಬೋದು. ನಂತರ ಕಾರಲ್ಲೂ ಸಹ ಕೂಡ ಇಡ್ಬೋದು. ಅಲ್ಲದೆ ನನಗೆ ಟಿಪ್ಸ್ ಚಾನಲ್ಗೆ ಬೇಕಿತ್ತು ಬ್ಯಾಕ್ಗ್ರೌಂಡಲ್ಲಿ ಇಡೋದಕ್ಕೆ. ಸೊ ಆ ಕಾರಣಕ್ಕೆ ನಾನು ಈ ಒಂದು ಐಡಲ್ಸ್ನ ತಗೊಂಡಿದ್ದು. ನೋಡೋಣ, ಆದರೆ ಕಾರಲ್ಲಿ ಇಡ್ತೀನಿ. ಇಲ್ಲ ಅನ್ನೋದಾದರೆ ನನಗೆ ಟಿಪ್ಸ್ ಚಾನಲ್ಗೆ 1-2 ಆದರೆ ಸಾಕಾಗಿತ್ತು. ಬಟ್ ಇದು 4 ಇದೆ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ಸೋಕೇಶಲ್ಲಿ ಇಡ್ಬೋದು, ಇಲ್ಲಾಂದರೆ ಕಾರಲ್ಲಿ ಇಡ್ಬೋದು. ತುಂಬ ಚೆನ್ನಾಗಿತ್ತು ಇದು ಅಂತಲೇ ಹೇಳ್ಬೋದು. ನಂತರ ನೋಡ್ಬೋದು, ಈ ಒಂದು ಪ್ರಾಡಕ್ಟ್ ಏನು ಅಂದರೆ, ಪ್ರಾಡಕ್ಟ್ ಅನ್ನೋದಕ್ಕಿಂತ ಇದು
ನನಗೆ ಒಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಇದನ್ನು ಮೀಶೋನಲ್ಲಿ ಬೈ ಮಾಡಿದೆ. ಮೀಶೋನಲ್ಲಿ ನಾನು ಇದನ್ನು ಬೈ ಮಾಡಿದ್ದು. ತುಂಬ ರೀಸನಬಲ್ ಪ್ರೈಸ್ಗೆ ತುಂಬ ಕಡಿಮೆ ಬೆಲೆಗೆ ಸಿಕ್ತು ಅಂತಲೇ ಹೇಳ್ಬೋದು. ಈ ಬ್ಲೌಸು ನೋಡ್ಬೋದು ಬ್ಲ್ಯಾಕ್ ಕಲರು. ನನ್ನ ಹತ್ರ ಬ್ಲ್ಯಾಕ್ ಕಲರ್ ಸಪ್ರೇಟ್ ಒಂದು ಬ್ಲೌಸ್ ಕೂಡ ಇರಲಿಲ್ಲ. ಅಲ್ಲದೆ ಈ ನಡುವೆ ತುಂಬಾ ವೆಯ್ಟ್ ಗೇನ್ ಆಗಿದೆ. ಸೊ ಆ ಕಾರಣಕ್ಕೆ ನನಗೆ ಒಂದಷ್ಟು ಬ್ಲೌಸಸ್ ಆಗಿರಲಿಲ್ಲ. ಒಂದಷ್ಟು ಬ್ಲೌಸ್ ನಾನು ಎಲ್ಲ ಒಂದು ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ ನಾನು ಒಂದಷ್ಟು ಬ್ಲೌಸ್ನ ತಗೊಂಡಿದ್ದೆ. ಬಟ್ ಬ್ಲ್ಯಾಕ್ ಕಲರ್ ಇರಲಿಲ್ಲ ನನ್ನ ಹತ್ರ. ಸೊ ಆ ಕಾರಣಕ್ಕೆ ತುಂಬ ಚೆನ್ನಾಗಿತ್ತು. ನೋಡ್ಬೋದು ಪ್ಯಾಡ್ ಸಹ ಕೂಡ ಇದೆ. ಅಲ್ಲದೆ ಸ್ಲೀವ್ಲೆಸ್ ಸಹ ಕೂಡ ಇಷ್ಟ ಇದ್ದವರು ಸ್ಲೀವ್ಲೆಸ್ ಸಹ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಸ್ಲೀವ್ಸ್ ಸಹ ಕೂಡ ಕೊಟ್ಟಿದ್ದಾರೆ. ವಿತ್ ಲೈನಿಂಗ್ ಸಹ ಕೂಡ ಇತ್ತು. ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಸಹ ಕೂಡ ತುಂಬಾ ಇಷ್ಟ ಆಯಿತು. ಹಿಂದೆ ಡೋರಿನ ಸಹ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಬ್ಯಾಕ್ ಹುಕ್ ಇರುತ್ತೆ. ನೋಡ್ಬೋದು ಹುಕ್ ಸಹ ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ, ಸ್ಟಿಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದಿಷ್ಟು ಸಹ ಕೂಡ ಅದು ಯಾವುದೂ ಡ್ಯಾಮೇಜ್ ಆಗಿರಲಿಲ್ಲ ನನಗನ್ಸಿದ ಮಟ್ಟಿಗೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಷ್ಟೇ. ನನಗೆ ಬಟ್ಟೆಗಳಲ್ಲಿ ಮೀಶೋ ಅಂತೂ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈ ಒಂದು ಪ್ರಾಡಕ್ಟ್ ಏನು ಅಂದ್ಕೊಂಡಿದ್ದೀರಾ? ನಾನು ಆ್ಯಕ್ಚುಲಿ ಒಂದು ವೀಡಿಯೋನಲ್ಲಿ ಹೇಳಿದ್ದೆ ನಮ್ಮ ಮನೇಲಿ LED TV ತಂದಿದ್ದೀರಿ ಅಂತ. ಬಟ್ ಅದನ್ನು ನಾನು ಒಂದು ಟೇಬಲ್ ಮೇಲೆ ಇಟ್ಟಿದ್ದೆ. ಅದಕ್ಕೋಸ್ಕರ ನಾನು ಟಿವಿನ ಹ್ಯಾಂಗ್ ಮಾಡಿ ಕೆಳಗಡೆ ಸೆಟಪ್ ಬಾಕ್ಸ್ ಮತ್ತು ಸ್ಪೀಕರ್ ಬಾಕ್ಸ್ನೆಲ್ಲ ಸಹ ಕೂಡ ಇಡೋದಕ್ಕೆ ಒಂದು TV ಯೂನಿಟ್ನ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೆ. ಸೊ ಅದು ಈಗ ಬಂದಿತ್ತು. ಸೊ ಅದಕ್ಕೂ ಸಹ ಕೂಡ ಅದನ್ನು ಸಹ ಕೂಡ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಒಂದು ಚಿಕ್ಕ ಒಂದು TV ಯೂನಿಟ್ ನನಗೆ ಬೇಕಾಗಿತ್ತು, ಸಾಕಾಗಿತ್ತು ಅಷ್ಟೇ. ಯಾಕೆಂದರೆ ಟಿವಿನ ಹ್ಯಾಂಗ್ ಮಾಡ್ತಿದ್ದೆ ಮೇಲೆ, ನಂತರ ಕೆಳಗಡೆ ಸೆಟಪ್ ಬಾಕ್ಸ್ ಎಲ್ಲ ಇಡೋದಕ್ಕೆ, ನಂತರ ಸ್ಪೀಕರ್ ಬಾಕ್ಸ್ ಇಡೋದಕ್ಕೆ, ನಂತರ TV ರಿಮೋಟ್ಸ್ನೆಲ್ಲ ಸಹ ಕೂಡ ಇಡೋದಕ್ಕೆ ನನಗೆ ಒಂದು ಚಿಕ್ಕದಾದಂತಹ ಒಂದು TV ಯೂನಿಟ್ ಬೇಕಾಗಿತ್ತು. ಸೊ ಆ ಕಾರಣಕ್ಕೆ ನಾನು ತೆಗೆದುಕೊಂಡಿದ್ದೆ ಅಷ್ಟೇ. ಇದನ್ನು ನಾನು ಮೀಶೋನಲ್ಲೇ ಬೈ ಮಾಡಿದ್ದು. ಮೀಶೋನಲ್ಲಿ ಒಂದು ಸಲ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಬಟ್ ಅದು ಏನಾಯಿತು ಏನೋ ಗೊತ್ತಾಗಿಲ್ಲ, ನನಗೆ ಅದು ಕ್ಯಾನ್ಸಲ್ ಆಯಿತು. ನಂತರ ಇನ್ನೊಂದು ಸಲ ನಾನು ಅದನ್ನು ಆರ್ಡರ್ ಮಾಡಿ ತಗೊಂಡಿದ್ದು. ತುಂಬ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು. ತುಂಬ ಕ್ವಾಲಿಟಿ ವೈಸ್ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಚಿಕ್ಕದಾಗಿ ನಾನು ಆಗಲೇ ಹೇಳ್ದಾಗೆ ಒಂದು ಸೆಟಪ್ ಬಾಕ್ಸ್ ಆಗಿರ್ಬೋದು, ನಂತರ ಸ್ಪೀಕರ್ಸ್ನ ಇಡೋದಕ್ಕೆ ಚಿಕ್ಕದಾಗಿ ಬೇಕಾಗಿತ್ತು. ಸೊ ಅದೇ ಒಂದು ಸೈಜಲ್ಲಿ ನನಗೆ ಸಿಕ್ತು ಅಂತಲೇ ಹೇಳ್ಬೋದು. ನೋಡೋಣ, ಮುಂದೆ ನಾವು ಮನೆ ಕಟ್ಟಿಸಿದಾಗ ದೊಡ್ಡದಾಗಿ TV ಯೂನಿಟ್ನ ನಾವು ಮಾಡಿಸ್ಕೊಳ್ತೀರಿ. ಸದ್ಯಕ್ಕೆ ಈಗ ಬೇಕು ಅಂತ ನಾನು ಟೇಬಲ್ ಏನು ಎದ್ದೇನೆ ಚಿಕ್ಕದಾಗಿ ಒಂದು ಗೋಡೆಗೆ ಹ್ಯಾಂಗ್ ಮಾಡೋ ರೀತಿ ಒಂದು TV ಯೂನಿಟ್ನ ನಾನು ಬೈ ಮಾಡಿದ್ದು. ಇದು ನೋಡ್ಬೋದು ಕ್ವಾಲಿಟಿ ವೈಸ್ ನನಗೆ ತುಂಬ ಚೆನ್ನಾಗಿ ಇದೆ ಅನಿಸ್ತು. ಅಲ್ಲದೆ ಪ್ಯಾಕಿಂಗ್ ಸಹ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಡ್ಯಾಮೇಜ್ ಆಗಿರಲಿಲ್ಲ ಅಂತಲೇ ಹೇಳ್ಬೋದು. ನೋಡ್ಬೋದು ಒಂದೊಂದಕ್ಕೂ ಸಹ ಕೂಡ ಕವರ್ಸ್ನೆಲ್ಲ ರ್ಯಾಪ್ ಮಾಡಿ ಕಳಿಸಿದ್ರು. ಇದನ್ನೆಲ್ಲ ಸಹ ಕೂಡ ಅವರೇ ಸ್ಕ್ರೂಗಳನ್ನೆಲ್ಲ ಕೊಟ್ಟಿರ್ತಾರೆ, ಅದನ್ನ ನಾವೇ ಫಿಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು ಈ ರೀತಿಯಾಗಿರುತ್ತೆ. ಇದನ್ನೆಲ್ಲ ಸಹ ಕೂಡ ಅಡ್ಜಸ್ಟ್ ಮಾಡಿ ನಾನು TV ಹತ್ರ ಇಟ್ಟು ನಾನು ಯಾವ ರೀತಿ ಇರುತ್ತೆ ಈ ಒಂದು TV ಯೂನಿಟ್ ಅಂತ ನಾನು ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಅಷ್ಟೇ. ಇದನ್ನೆಲ್ಲ ಅಡ್ಜಸ್ಟ್ ಮಾಡಬೇಕು. ಇವತ್ತು ನೈಟೇ ಅವ್ರು ಬರ್ತಾರೆ, ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡೇ ಅವರೇ TVಗೆ ಹ್ಯಾಂಗ್ ಮಾಡೋದಕ್ಕೆಲ್ಲ ಸಹ ಕೂಡ ಎಲ್ಲ ರೆಡಿ ಮಾಡಿ, ಇದನ್ನು ಸಹ ಕೂಡ ಅವರು ಕ್ಲೀನಾಗಿ ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ನಾಳೆ ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಇದು ನೋಡ್ಬೋದು ಸ್ಕ್ರೂಗಳೆಲ್ಲ ಅವರೇ ಕೊಟ್ಟಿದ್ದಾರೆ ಒಂದು ಕವರಲ್ಲಿ, ಅದನ್ನ ಸಹ ಕೂಡ ಹಾಕಬೇಕಾಗತ್ತೆ ನಾವು. ನಂತರ ನಾನು ಆಗಲೇ ಹೇಳಿದ್ದೆ ನೂಡಲ್ಸ್ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಅಂತ. ನಾನು ಒಮ್ಮೆ ಒಂದು 4 to 5 ಡೇಸ್ ಆಗಿತ್ತು ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ನೂಡಲ್ಸ್ನ ಬೈ ಮಾಡಿದ್ದೆ. ಸೊ ಅದಕ್ಕೇ ಮಕ್ಕಳಿಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಆ ರೀಸನ್ಗೆ ನಾನು ನೂಡಲ್ಸ್ನ ತಂದಿದ್ದೆ. ನೂಡಲ್ಸ್ನ ನಾನು ನೀರನ್ನು ಹಾಕಿ ಸ್ವಲ್ಪ ನೀರು ಕಾದ್ಮೇಲೆ ನಾನು ನೂಡಲ್ಸ್ನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ, ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ನಂತರ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಮಲ್ಲಿ ಏನಾದರೂ ತರಕಾರಿ ಏನಾದರೂ ಇದ್ದರೆ ಮಿಕ್ಸಿಡ್ ವೆಜಿಟೇಬಲ್ಸ್ನ ನೀವು ಸಣ್ಣದಾಗಿ ಚಾಪ್ ಮಾಡಿ ಸಹ ನಾನು ಹಾಕ್ಕೊಳ್ಬೋದು. ನಂತರ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಘಮ ಹೋಗೋವರೆಗೂ ಸಹ ಕೂಡ ಫ್ರೈ ಮಾಡಿದ ನಂತರ ಒಂದು 4 ಹಸಿಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಅಂದರೆ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಬೇಕಾಗತ್ತೆ.
ಯಾಕೆಂದರೆ ನಾವು ಸಾಸ್ನೆಲ್ಲ ಆ್ಯಡ್ ಮಾಡೋದ್ರಲ್ಲಿ ಸಾಸಲ್ಲೂ ಸಹ ಕೂಡ ಸ್ವಲ್ಪ ಸಾಲ್ಟ್ ಇರುತ್ತೆ. ಸೊ ಆ ಕಾರಣಕ್ಕೆ ನಂತರ ನಾನು ಒಂದು ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ವಿನೇಗರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಲ್ಲದೇನೂ ಸಹ ಕೂಡ ಮಾಡ್ಕೊಳ್ಬೋದು, ಬಟ್ ಟೇಸ್ಟ್ ನಿಮಗೆ ಡಿಫ್ರೆಂಟ್ ಅನಿಸ್ಬೋದು ಅಂತಲೇ ಹೇಳ್ಬೋದು. ನಂತರ ಸ್ವಲ್ಪ ನಾನು ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀನಿ. ನಂತರ ಮೇಯ್ನಾಗಿ ನಾನು ಟೊಮೆಟೊ ಸಾಸ್ ಅಂದರೆ ಟೊಮೆಟೊ ಕೆಚಪ್ನ ಸಹ ಕೂಡ ಹಾಕ್ಕೊಳ್ತಿದ್ದೀನಿ. ಟೊಮ್ಯಾಟೊ ಕೆಚಪ್ ಏನಾಗಿದೆ ಅಂದರೆ ಅದು ಫ್ರಿಜ್ಜಲ್ಲಿ ಇಟ್ಟಿದೆ, ಎಲ್ಲ ಸಹ ಕೂಡ ಸ್ವಲ್ಪ ಇದಾಗೋಗಿದೆ. ಸೊ ಅದಕ್ಕೇ ಜಾಸ್ತಿ ಕಷ್ಟಪಟ್ಟು ನಾನು ಟೊಮ್ಯಾಟೊ ಸಾಸ್ನ ಹಾಕ್ಕೊಳ್ತಿದ್ದೀನಿ. ನಂತರ ಸಾಸ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ಆದಷ್ಟು ಫ್ರೈನ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಾಸ್ ಎಲ್ಲ ಸಹ ಕೂಡ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ನಾವು ಆಗಲೇ ಇದು ಸ್ಟ್ರೈನ್ ಮಾಡಿ ಇಟ್ಕೊಂಡಿರ್ತೀರಲ್ವ ನ್ಯೂಡಲ್ಸು, ಅದನ್ನೆಲ್ಲ ಸಹ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೂಡಲ್ಸ್ನ ನಾವು ಕೇರ್ಫುಲ್ಲಾಗಿ ಆದಷ್ಟು ಬೇಯಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಎಲ್ಲನೂ ಅಂಟ್ಕೊಳೋ ರೀತಿ ಜಾಸ್ತಿ ಬೆಂದ್ಬಿಡುತ್ತೆ. ಆಗ ಅದೆಲ್ಲ ಬಿಡಿಯಾಗಿರೋದಿಲ್ಲ ನೂಡಲ್ಸು, ಮಕ್ಳಿಗೆ ತಿನ್ನೋದಕ್ಕೂ ಸಹ ಕೂಡ ಇಷ್ಟ ಆಗೋದಿಲ್ಲ. ತರಕಾರಿ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಫೈನಲಿ ನೂಡಲ್ಸ್ ಅನ್ನೋದು ರೆಡಿ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು ಇದನ್ನು ಮಕ್ಕಳಿಗೆಲ್ಲ ಸಹ ಕೂಡ ಸರ್ವ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟೇ ಆಗಿರುತ್ತೆ, ನಿಮಗೆಲ್ಲ ಸಹ ಕೂಡ ಇಷ್ಟ ಆಗಿದೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವೇನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಸಖಿ ನಿನ್ನ